ನಮಸ್ಕಾರ. ಎಷ್ಟು ಬಾರಿ ನಮಸ್ಕಾರ ಮಾಡ್ತೀರಿ? ನಿಮ್ಮ ಗಂಡಸರ ಜಾತಿಗೆ ದೊಡ್ಡ ನಮಸ್ಕಾರ. ಏನ? ಗಂಡಸರ ಜಾತಿಗೆ ದೊಡ್ಡ ನಮಸ್ಕಾರ. ಯಾಕೆ? ಇಲ್ಲಿ 2 ಆಗಿದೆ, ಅಲ್ಲಿ 3 ಆಗಿದೆ ಅಂತೆ. ಯಾರಿಗೆ? ಶರ್ಮಿಷ್ಠೆಗೆ. ಶರ್ಮಿಷ್ಠೆ ಈಗ 3 ಮಕ್ಕಳ ತಾಯಿ. ಸಂತೋಷ. ಸಂತೋಷ? ಯಾರಿಗೆ ಸಂತೋಷ? ನಮಗೆ. ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಉಂಟು ನಿಮಗೆ ಸಂತೋಷ. ಏನಾಯ್ತು ಈಗ? ಮದುವೆಯಾಗದ ಹೆಣ್ಣು ಮಕ್ಕಳನ್ನು ಪಡೆಯಲಿಕ್ಕೆ ಸಾಧ್ಯವ? ಇಲ್ಲೇನೋ ಆಗಿದೆ. ಯಾರ್ಯಾರಲ್ಲೋ ವಿಚಾರಿಸುವುದಲ್ಲ, ಮೊದಲು ನಮ್ಮವರನ್ನು ವಿಚಾರಿಸಬೇಕು. ಬರ್ಲಿ ಬರ್ಲಿ ಬರ್ಲಿ. ಮನೆಗೆ ಬಾರದೆ ಮತ್ತೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಇವತ್ತೊಂದು ನೆನಪಾಯ್ತಲ್ಲ ನಿಮಗೆ? ಏನಾಗಿದೆ ನಿನಗೆ? ಹಾಗಲ್ಲ, ಇತ್ತೀಚೆಗೆ ನೀವು ನಮ್ಮ ಮನೆಗೆ ಬರುವುದೇ ಕಡಿಮೆ ಆಯ್ತು. ನೀ ಹೇಳಿದಾಗ ದಿವಸ ಮನೆಗೆ ಬರ್ಲಿಕ್ಕೆ ಆಗ್ತದಾ? ಯಾಕಾಗುದಿಲ್ಲ? ಏನು ನಾನು ನಿನ್ನ ಒಬ್ಬನಿಗೆ ಗಂಡನ? ಹೌದಾ ಹೌದಾ ಹೌದಾ, ಗೊತ್ತಾಯ್ತು ಗೊತ್ತಾಯ್ತು, ನನಗೆ ಅನುಮಾನ ಇತ್ತು. ಹಾಗಲ್ವೇ? ಮತ್ತೆ ನಾನು ಯಾರು ಹೇಳು? ಯಾರು? ಭೂಮಿಗೆ ಪತಿ. ನಿನಗೆ ಮಾತ್ರ ಪತಿ ಅಲ್ಲ, ನಾ ಭೂಪತಿ ಆದ್ರಿಂದ ದಿವಸ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದು. ಭೂಕಾಂತ. ಕಾಂತ. ಓ, ಇತ್ತೀಚೆಗೆ ನಿಮಗೆ ರಾಜಕೀಯ ಒತ್ತಡ ಎಷ್ಟು ಕೇಳ್ತಿ ಅದು? ಅಬ್ಬ ನಿನಗದೆಲ್ಲ ಅರ್ಥ ಆಗುದಿಲ್ಲ. ಅಲ್ಲ, ಪ್ರಜಾಜನರು ಏನು ಕೇಳಿದ್ರು ಇತ್ತೀಚೆಗೆ ಅದನ್ನು ನೆರವೇರಿಸ್ತೀರ. 3 ಹೊತ್ತು ಡಂಗುರವನ್ನು ಹೊರಡಿಸಿದ್ದೇವೆ. ಏನು ಸಾರುವುದು? ಯಾರಿಗೆ ಏನು ಬೇಕು ಅದನ್ನು ಕೇಳಬಹುದು ಅಂತ. ಏನು ಕೇಳಿದ್ರು ಕೊಡ್ತೀರಾ ನೀವು? ಕೊಡ್ತೇವೆ ಕೊಡ್ತೇವೆ. ಹೌದಾ? ಬಡತನ ಅಂತ ಹೇಳಿ ಬಂದ್ರೆ ಬಡತನದ ನಿರ್ಮೂಲನೆ. ಹಣ ಇಲ್ಲ ಅಂತ ಹೇಳಿ ಬಂದ್ರೆ ಹಣ ಕೊಡ್ತೇವೆ. ವಿದ್ಯೆ ಇಲ್ಲ ಅಂತ ಹೇಳಿ ಬಂದ್ರೆ ವಿದ್ಯಾದಾನ ಮಾಡ್ತೇವೆ. ಉಳಿಯುವುದಕ್ಕೆ ಮನೆ ಇಲ್ಲ ಅಂತ ಹೇಳಿ ಬಂದ್ರೆ ಗೃಹ ನಿರ್ಮಾಣದ ಯೋಜನೆ. ಆರೋಗ್ಯ ಸರಿ ಇಲ್ಲ ಅಂತ ಬಂದ್ರೆ ತಪಾಸಣೆ ಮಾಡ್ತೇವೆ ಆರೋಗ್ಯದ. ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಂಕಣ ಭಾಗ್ಯದ ಯೋಜನೆ. ಮಕ್ಕಳಾಗ್ಲಿಲ್ಲ ಅಂತ ಬಂದು ಕೇಳಿ ಸ್ವತಃ ನಾನೇ ನಿಂತು ಕೊಡ್ತೇನೆ. ಹೌದಾ ಹೌದಾ, ಅನುಮಾನ ಇತ್ತು. ಇತ್ತೀಚೆಗೆ ನೀವು ಸ್ವತಃ ನಿಲ್ಲುವುದಕ್ಕೆ ಮುಂದಾಗಿದ್ದೀರಿ ಅಂತ. ಹಾಗಲ್ಲ, ಮಕ್ಕಳಾಗಲಿಲ್ಲ ಅಂತ ಆದ್ರೆ ಅದಕ್ಕೆ ಕಾರಣ ಏನು ಅಂತ ತಿಳಿದು ನಾನೇ ಸ್ವತಃ ಪರಿಹಾರವನ್ನು ಕೊಡ್ತೇನೆ. ಅದು ಬಿಡಿ. ಎಲ್ಲಿಯಾದ್ರೂ ದೇಹದಲ್ಲಿ ದೋಷ ಇದ್ರೆ ತಪಾಸಣೆಗೆ ವೆಚ್ಚ ಕೊಡುವುದು, ಅಥವಾ ಗ್ರಹದಲ್ಲಿ ದೋಷ ಇದ್ರೆ ಏನಾದ್ರೂ ಶಾಂತಿ ಮಾಡ್ಲಿಕ್ಕೆ ಅದಕ್ಕೂ ನಾವು ಹಣ ಕೊಡ್ತೇವೆ ಅಂತ. ಶಾಂತಿ ಮಾಡುವ, ಈಗ ಒಂದು ಶಾಂತಿ ಆಗ್ಲಿಕ್ಕೆ ಉಂಟು. ಮಹಾಶಾಂತಿಯೇ ಮಾಡುವ, ಅಘೋರ ಹೋಮ ಮಾಡುವ. ಒಂದು ಭೂತ ಪ್ರೇತ ಸುಳಿದಾಡ್ತಾ ಇದೆ, ಅದನ್ನು ಓಡಿಸ್ಬೇಕಲ್ಲ. ಭೂತದ ಉಪದ್ರ ನನಗಿಲ್ಲ, ಹೊರಗೆಲ್ಲೂ ಇಲ್ಲ. ಹೊರಗೆಲ್ಲೂ ಇಲ್ಲ. ನಾನು ಹೇಳಿ ನನ್ನ ಪ್ರೇತದ ಹಾಗಿದ್ದೇನೆ, ಕಟ್ಟ ಖಾಲಿ ಆಗಿದ್ದೇನೆ ಅಂತ ಹೇಳಿ ಎಲ್ಲ ಮೈ ಮೇಲೆ ಹೇಳ್ಕೊಳ್ಳೋದು. ಮತ್ತೆ ನನ್ನ ನೋಡಿ ಯಾಕೆ ಹೇಳುದು ನೀವು? ಅದು ಬಿಡಿ. ಶರ್ಮಿಷ್ಠೆ 3 ಮಕ್ಕಳಿಗೆ ತಾಯಿ ಅಂತೆ. ಅಲ್ಲ, ತಾಯಿ ಅಂತೆ, ಅವಳು ಹೆಣ್ಣಲ್ವಾ? ಹೌದು, ಹೆರುವ ಸಾಮರ್ಥ್ಯ ಇದ್ದದ್ರಿಂದ ಹೆಣ್ಣಲ್ವಾ? ಹೆರ್ತಾಳೆ. ನೀನು ಮನಸ್ಸು ಮಾಡಿದ್ರೆ ನಿನಗೆ 2 ಅಲ್ಲ, ನಿನಗೆ 4 ಆಗ್ತಾ ಇತ್ತು. ಅದಲ್ಲ, ಇಲ್ಲಿ 2 ಆಗಿದೆ, ಅಲ್ಲಿ 3 ಆಯ್ತಲ್ಲ. ಅದಕ್ಕೆ ನಾ ಎಂತ ಮಾಡುದು? ಮದುವೆ ಆಗದೇ ಇರುವಂತ ಹೆಣ್ಣು ಮಕ್ಕಳನ್ನು ಹೇಗೆ ಪಡಿತಾಳೆ? ಅದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಏನು ನೀ ಅದು ಹೇಗೆ ಪಡಿತಾಳೆ? ನನ್ನ ಹತ್ರ ಕೇಳಿದ್ರೆ ನಾ ಏನು ಹೇಳಬೇಕು? ಶರ್ಮಿಷ್ಠೆಗೆ ಮದುವೆ ಆಗಿದೆಯಾ? ಅದಾಗಲಿಲ್ಲ. ಗಂಡನ ಜೊತೆಯಾಗಿ ಮಕ್ಕಳನ್ನು ಪಡೆಯುವುದಲ್ವಾ? ಹೌದು, ಶಾಸ್ತ್ರ ಪ್ರಕಾರ ಹೌದು. ಇದು ಹೇಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೇಗೆ? ಶರ್ಮಿಷ್ಠೆ ಮಗುವನ್ನು ಪಡೆಯುವುದಕ್ಕೆ ಕಾರಣ ನೀವಂತೆ. ಹೊಂದಿರುವಂತಹ ನನ್ನ ಚಾರಿತ್ರ್ಯದ ಮೇಲೆ ಅನುಮಾನ ಸಲ್ಲದು. ಮತ್ತೆ ಇಲ್ಲದೆ ಹೋದ್ರೆ ಶರ್ಮಿಷ್ಠೆ ಮಕ್ಕಳಾಗುವುದಕ್ಕೆ ಕಾರಣ ನಾನು. ವಾಕ್ಯ ಪೂರ್ಣ ಆಗಲಿಲ್ಲ. ನಾನು ಅಂತ ಹೇಳಿದವರು ಯಾರು ಹೇಳಿ? ನಿಮ್ಮ ಮೇಲೆ ಅನುಮಾನ ಇದ್ದೆ. ನನ್ನ ದಾಸಿಯನ್ನು ನಿಮ್ಮ ಚಲನವಲನವನ್ನು ವೀಕ್ಷಿಸುವುದಕ್ಕಾಗಿ ಕಳುಹಿಸಿಕೊಟ್ಟಿದ್ದೆ. ದಾಸಿ ಕಣ್ಣಾರೆ ಕಂಡು ಬಂದು ಆಡಿದಂತ ಮಾತು ಒಬ್ಳು ಚಾರಕ್ಕೆ ಬಂದು ಹೇಳಿದ್ದ. ದೂತಿ ಬಂದು ಆಡಿದ. ಕರೆ ನಿನ್ನ ದೂತಿಯನ್ನ ಒಬ್ಬ ರಾಜನ ಮೇಲೆ ಇಲ್ಲ ಸಲ್ಲದ ಅಪವಾದ
ವಿಚಾರಣೆ ಬೇಡ ದೇವ್ರೇ, ಬೇಡ ಬೇಡ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಂತದೇ? ಆ ದೂತಿಯನ್ನು ಏಕಾಂತಕ್ಕೆ ನಾನು ಕಳುಹಿಸುವುದಿಲ್ಲ. ಯಾಕೆ? ಈಗ ಕಳುಹಿಸದೇ ಇದ್ದು 3 ಆಗಿದೆ. ಇನ್ನು ದೂತಿಯನ್ನು ನಿಮ್ಮ ಏಕಾಂತಕ್ಕೆ ಕಳಿಸಿದ ಕೊನೆ ಪಕ್ಷ ಆರಾದ್ರೂ ಆಗ್ತದೆ, ನನಗೆ ಗೊತ್ತುಂಟು. ಹೆಂಗಸರು ದೊಡ್ಡದು ಅನುಮಾನದ ಪಿಶಾಚಿಗಳು. ಏನು ಅನುಮಾನದ ಪಿಶಾಚಿ? ನನಗೆ ನಿಮ್ಮ ಮೇಲೆ ಅನುಮಾನ ಹೂಡಿದೆ. ಅಪರಾಧಿಯ ಸ್ಥಾನದಲ್ಲಿ ನೀವಿದ್ದೀರಿ. ಇದೀಗ ವಿಮರ್ಶೆ ಆಗಲೇಬೇಕು. ಸತ್ಯ ಅಸತ್ಯತೆ ಹೊರಬೀಳಬೇಕು ಅಂತಾದ್ರೆ ಅದಕ್ಕೆ ಸಭೆಯನ್ನು ಕರೆಯಿರಿ. ತುಂಬಿದ ಸಭೆಯನ್ನು ಶರ್ಮಿಷ್ಠೆಯನ್ನು ಕರೆತನ್ನಿ. ಜನರ ಮುಂದೆ ತೀರ್ಮಾನ ಆಗಲಿ. ಒಬ್ಬಳು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಮರ್ಯಾದೆ ತೆಗಿತೀಯ ನೀನು? ಯಾಕೆ? ಏನೋ ತಪ್ಪು ಮಾಡಿಬಿಟ್ಟಿದ್ದಾಳೆ ಅಂತವಳ ವಿಚಾರಣೆ ಸಾರ್ವತ್ರಿಕ ಪ್ರದೇಶದಲ್ಲಿ ಆಗುವುದಲ್ವೇ ಅಲ್ಲ. ಪಾಪ ಅವಳು ಮರ್ಯಾದೆ ಹೋಗ್ತದೆ. ಹಾಗಾದ್ರೆ ನಾವೇ ಅವಳ ಮನೆಗೆ ಹೋಗುವ. ಸ್ವಲ್ಪ ಸುಮ್ಮನೆ ಎಲ್ಲಿಗೆ ಹೋಗುದು? ಅವಳ ಮನೆಗೆ. ದಾಸಿ ಮಹಾರಾಜನಾಗಿಲ್ಲ, ದಾಸಿ ಮನೆಗೆ ಹೋಗುದ? ಕರೀಲಿಕ್ಕೂ ನೀವು ಬೇಡ ಅಂತ ನಾನು ನೀನು ಶಿವಪಾರ್ವತಿಯರ ಸುದ್ದಿ ಹೇಳುವುದು ಬೇಡ. ಆ ಶಿವನಿಗೆ 2 ಹೆಂಡತಿ, ತಲೆಯಲ್ಲೊಂದು ಬದಿಯಲ್ಲೊಂದು. ನೀ 2 ಹೆಂಡತಿ ಸುದ್ದಿ ಹೇಳ್ಬೇಡ. ಲಕ್ಷ್ಮೀನಾರಾಯಣರ ಸುದ್ದಿ ಹೇಳ್ಬೇಡ. ನಾರಾಯಣನಿಗೆ ಶ್ರೀದೇವಿ ಭೂದೇವಿ ಎನ್ನುವಂತ 2 ಹೆಂಡತಿಯರಿದ್ದಾರೆ. 2 ಹೆಂಡತಿಯ ಗಂಡನ ಸುದ್ದಿ ಹೇಳ್ಬೇಡ, ಹೇಳ್ಬೇಡ. ಮಹಾರಾಜರು ಬಂದಿದ್ದಾರೆ. ವಹಿಸಿಕೊಂಡಿದ್ದೇನೆ, ಅವಳನ್ನು ಮಾತಾಡಿಸ್ಕೊಂಡು ನನಗೆ ಒತ್ತಡ ಉಂಟೆ ರಾಜಕೀಯದ್ದು. ಒತ್ತಡ ಹೆಚ್ಚಾಗ್ತಾ ಉಂಟು, ಗೊತ್ತುಂಟು ನನಗೆ. ಒತ್ತಡ ಇಳಿಸ್ತೇನೆ. ಈಗ ಎಷ್ಟು ಹೆಚ್ಚಾಗಿದೆ ಅಷ್ಟು ಇಳಿಸ್ತೇನೆ. ನೀವಿಲ್ಲೇ ಕೂತ್ಕೊಳ್ಳಿ. ಅವಳಲ್ಲಿ ನಾನು ಕುಡಿಯುವುದಕ್ಕೇನು ಬೇಡ. ನೀನೀಗ ಒಂದು ಕೊಟ್ಟದ್ದೇ ಕುಡಿಯುವುದಕ್ಕಾಗದೆ ಕೂತಿದ್ದೇನೆ ನಾನು. ಇದು ಒಂದು ಕೊಡಪನ ಹಾಲು ಹಾಕು, ತಲೆ ಮೇಲೆ ಸುರಿ, ಕ್ಷೀರಾಭಿಷೇಕ ಮಾಡು. ಬೇಡವಾ? ಏನು ಹರಕೆ ಇದ್ದದ್ದೆಲ್ಲ ಹಣ್ಣಿನ ಹೇಳು. ನಾನು ಹಣ್ಣು ತಿನ್ನುವ ಹುಳದ ಹಾಗೆ ಕಾಣಿಸ್ತೇನಾ? ಹುಳ ಮಾತ್ರ ಹಣ್ಣು ತಿನ್ನುವುದಾ? ಮತ್ತೆ ನೀನು ಹೆಣ್ಣಲ್ಲ, ನೀನೊಂದು ಹಣ್ಣಿನ ಹಾಗೆ ಕಾಣಿಸ್ತಾ ಇದ್ದೀಯ ನನಗೆ. ಕೂತ್ಕೊಳ್ಳಿ, ಮಾತಾಡ್ಲಿಕ್ಕಿಲ್ಲ ನೀವು. ಕೂತ್ಕೊಳ್ಬೇಕು. ಪರಿಕಿಸುತ್ತ ಅವ ಅಂಗವನೋ, ಪರಿಕಿಸುತ್ತ ಅವ ಅಂಗವನು ದೃಢಕರಿಸಿದನು. ಪರಿಕಿಸುತ್ತ ಅವಳ ಅಂಗವನು ದೃಢಕರಿಸಿದಳು, ದೃಢಕರಿಸಿದಳು. ನಿನ್ನ ಅಪ್ಪ ಅಂತ ಆಯುರ್ವೇದ ಪಂಡಿತೇನೆ. ನಾಡಿ ಪರೀಕ್ಷೆ ಎಲ್ಲ ಮಾಡ್ತಾ ಇದೆಯಲ್ಲ. ಈಗ ಯಾರು ಪಂಡಿತರು ಅಂತ ಗೊತ್ತಾಗ್ತದೆ. ಔಷಧ ಕೊಟ್ಟದ್ದು ಯಾರು ಅಂತ ಗೊತ್ತಾಗ್ತದೆ. ಸರಿ ಹೊಟ್ಟೆನೆ. ನನಗೆ ಇಬ್ಬರಿಬ್ಬರಿದ್ದಲ್ಲ ಹಾಗೆ ನೋಡಿದ್ರೆ ನನಗೆ ಒಂಥರ ನಾಚಿಕೆ. ಅದೇನು ಮಾಡಿ ನೀವು ಕೂತ್ಕೊಳ್ಳಿ. ನೀವೆಲ್ಲಿ ನೋಡೋದಿಲ್ಲ. ಸೀರೆ ಮೇಲೆ ಇದ್ರಾಗುದಿಲ್ಲ. ಸರಿ. ಶರ್ಮಿಷ್ಠ, ಏನು ನೀನು ಮೊದಲಿನ ಹಾಗಿಲ್ಲ? ಎಲ್ಲರೂ ಬದಲಾಗಿ ಇರ್ತಾರೆ. ಮೊದಲಿನ ಹಾಗೆ ನೀನಿದ್ದೀರಿ. ಹಾಗಲ್ಲ, ಪರಿವರ್ತನಾಶೀಲ ಪ್ರಪಂಚ ಅಲ್ವೇ ಇದು. ನಿನ್ನೆ ಇದ್ದ ಹಾಗೆ ಇವತ್ತಿರುವುದಿಲ್ಲ, ಇವತ್ತಿದ್ದವ ನಾಳೆ ಇರ್ತಾನಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಪರಿವರ್ತನೆ ಜಗದ ನಿಯಮ. ಅದು ಗೊತ್ತುಂಟು, ನೀನು ಹೇಳಿ ಗೊತ್ತಾಗ್ಬೇಕು ಗೊತ್ತಿಲ್ಲ. ಹಾಗಲ್ವೇ? ಬಹಳ ಸೊರಗಿದ ಹಾಗೆ ಕಾಣಿಸ್ತಿದ್ದೀನಿ ನೀನು. ಹೌದೇ, ವಯಸ್ಸಾಯ್ತಲ್ಲ. ವಯಸ್ಸಾದ ನಿನ್ನಾಗೆ ಮತ್ತೆ ನನಗೆ ಮತ್ತೆ ಎಳೆ ಪ್ರಾಯ ಬರ್ತದೆ ಅಂತ ತಿಳ್ಕೊಂಡಿದ್ಯಾ? ಅದು ಹಾಗೆ ಕಂಡ ತುಂಡು ತಿಂದ್ರೆ ಹೀಗೆ ಆಗುದು, ಸೊರಗುದು ಆದಷ್ಟು ಬೇಗ. ಕಡಿಮೆ ಉಂಟಿಲ್ ಬಂದ್ಮೇಲೆ. ಶರ್ಮಿಷ್ಠ, ಸರಿ ಉಂಟೆ ನಂದು. ಕಣ್ಣೇನು ಗುಳಿ ಬಿದ್ದಿದೆ? ವಯಸ್ಸಾಯ್ತು ಅಂತ ಹೇಳಿದೆ ಮತ್ತೆ ಕಣ್ಣು ಗುಳಿ ಬಿದ್ದಿದೆ. ಸ್ತನವಾಗಿ ಇಳಿದಿದೆ. ಹೊಟ್ಟೆಯ ತ್ರಿವಳಿಗಳು ಮಾಯವಾಗಿದೆ. ಏನೇ ಇದು? ಜ್ವರ ಬಂದಿತ್ತೆ. ಜ್ವರ ಬಂದ್ರೆ ಹಾಗಾಗ್ತದಾ? ಇದು ಯಾವ ಜ್ವರ? ಜ್ವರದಲ್ಲಿ ಕೇಳಿದ್ದೇನೆ, ಶೀತ ಜ್ವರ ಕೇಳಿದ್ದೇನೆ, ವಿಷಮ ಶೀತ ಜ್ವರ ಕೇಳಿದ್ದೇನೆ, ಮೆದುಳು ಜ್ವರ ಕೇಳಿದ್ದೇನೆ, ಕೆಲವೊಂದೆಲ್ಲ ಹಕ್ಕಿ ಜ್ವರ ಉಂಟಂತೆ, ಇಲ್ಲಿ ಜ್ವರ ಉಂಟು. ಆ ಜ್ವರ ಕೇಳಿದ್ದೇನೆ. ಅದ್ರಲ್ಲಿ ಯಾವ್ದು ಇದು? ಅದು ಯಾವುದೋ ಒಂದು ಜ್ವರ ಅಪ್ಪ. ಮತ್ತೀಗ ಸರಿ ಇದ್ದಿ ಅಲ್ಲ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಸುಧಾರಿಸ್ಕೊಳ್ಳಿಕ್ಕೆ ಸ್ವಲ್ಪ ದಿವಸ ಬೇಕಾ? ಮತ್ತೆ ಯಾರು ಕೊಟ್ಟದ್ದು? ಯಾರೋ ಒಬ್ರು ಪಂಡಿತರು ಬಂದು ಕೊಟ್ಟಿದ್ದಾರೆ. ಕಾಮ ಜ್ವರ ಇರಬಹುದು. ವರ್ಷಕ್ಕೊಂದೆರಡು ಸಾರಿ ನಿನಗೆ ಬರ್ತದಲ್ಲ ಹಾಗೆ. ನನಗೆ ವರ್ಷಕ್ಕೆ 2 ಬಾರಿ ಬರುವುದು, ನಿಮಗೆ ಹೇಳು. ಯಾರೋ ಒಬ್ರು ಪಂಡಿತರು ಕೊಟ್ಟರು, ಕುಡ್ದೆ ಕಡಿಮೆ ಆಯ್ತು. ಕಡಿಮೆ ಆಯ್ತಾ? ಕಡಿಮೆ ಆಯ್ತಪ್ಪ. ಅದಲ್ಲ, ನೀನು 3 ಮಕ್ಕಳಿಗೆ ತಾಯಿಯಾಗಿದ್ದು. ಯಾರು? ನೀನು. ನಾನಾ? ಹೌದು. 3 ಮಕ್ಕಳಿಗೆ? ಅಲ್ಲ, ಮಕ್ಕಳು ಆಗಿದ ಬಗ್ಗೆ ಯಾಕೆ ಅಷ್ಟೆಲ್ಲ ವಿಚಾರಣೆ ಮಾಡುದು? ವಿಚಾರಣೆ ಅಲ್ಲ, ಮದುವೆ ಆಗದೆ ಮಕ್ಕಳನ್ನು ಹೇಗೆ ಪಡೆದೆ ನೀನು? ಅಯ್ಯೋ, ಮದುವೆನೇ ಆಗ್ಬೇಕು ಅಂತಿಲ್ಲ ಮಕ್ಕಳನ್ನು ಪಡೆಯುವುದಕ್ಕೆ ಹೇಗೆ ಸಾಧ್ಯ? ಬರುತ್ತಿರೆ ಯೌವನ ಮರತಾನೆ ಪರಿಣಯ ವಿರಜ
ಪರಿಚಿತ ಕನ್ಯರ ಕೇಳುವುದು ಎನ್ನೆಡೆ ಹರಿದೊಂದ ಋಷಿಯನ್ನು ಬೆರೆದೇ ಮಕ್ಕಳಾಗುವುದಕ್ಕೆ ಮದುವೆಯೇ ಆಗಬೇಕು ಅಂತಿಲ್ಲ. ಹಳೆ ಕಥೆಯಲ್ಲೇ ಕೇಳಿಲ್ವೇನೆ? ಏನು? ಪಾಯಸ ಕುಡಿದು ಮಕ್ಕಳಾದದ್ದನ್ನು ಕೇಳಿದ್ದೇವೆ, ಹಣ್ಣು ತಿಂದು ಮಕ್ಕಳಾದದ್ದನ್ನು ಕೇಳಿದ್ದೇವೆ. ಬೂದಿ ಎತ್ತಿ ಬಂದ ಮಕ್ಕಳಾಗಿ ಗೊತ್ತಿಲ್ವಾ? ಹಾಗೆ ಎಂತದ್ದು ಬೂದಿ ಹಾಕಿದ್ದಿರ್ಬಹುದು. ಅಲ್ಲ, ಯಾರೋ ಒಂದು ಬೂದಿ ಹಾಕಿದ್ದಾರೆ ಇರ್ಬೋದು. ಆ ಬೂದಿ ಹಾಕಿದವ ಯಾರು ಅಂತ ಸಿಗಬೇಕು ನನಗೆ. ನೋಡು, ಇದು ಬಹುಶಃ ಹಸಿನಾಡ್ತಿದ್ದೆ ಮಕ್ಕಳಾದದ್ದೇನೋ ಬಹುಶಃ. ಅಷ್ಟಲ್ಲ, ಕುಂಬಳಕಾಯಿ. ಹೇಗೆ? ಈಗ ನೋಡು, ಹಾ. ಈ ಯೌವನ ಅಂತ ಇರ್ತದೆ ಹೌದಾ? ಆ ಯೌವನ ಕಾಲದಲ್ಲಿ ಹಾ. ಈ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಏನೇನೋ ಬಯಕೆಗಳು ಹುಟ್ಟಿಕೊಳ್ತದೆ. ಬಯಕೆಗಳು ಬರುವುದು ಸಹಜ. ಹೌದು. ಒಬ್ರು ಋಷಿಗಳು ಬಂದಿದ್ರು. ಋಷಿಗಳು ಬಂದು ಅವರು ಅನುಗ್ರಹಿಸಿದ್ರು. ಋಷಿಗಳ ಅನುಗ್ರಹದಿಂದ 3 ಮಕ್ಕಳ ತಾಯಿ ಆಗಿ ನಾನು. ಅತಿ ಯಾವ ಋಷಿ? ಕೇಳಬಾರ್ದು. ಋಷಿ ಯಾವ ಋಷಿ ಕೇಳಬಾರ್ದು. ಸ್ತ್ರೀ ಮೂಲ, ಜಲಮೂಲ, ಋಷಿ ಮೂಲ ಕೇಳಲಿಕ್ಕೆ ಹೋಗ್ಲೇಬಾರ್ದು. ಈಗ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ದೇನೆ ನಾನು ಪ್ರಶ್ನಿಸುವುದು ಅವಳಲ್ಲಿ. ನಿಮ್ಮಲ್ಲಿ ಉತ್ತರ ಯಾಕೆ? ಅಪರಾಧಿಯ ಸ್ಥಾನದಲ್ಲಿದ್ದವರು ಮಾತಾಡ್ಲಿಕ್ಕಿಲ್ಲ. ಸುಮ್ಮನೆ ಕೈ ಕಟ್ಟಬೇಕು, ಬಾಯಿ ಮುಚ್ಚಬೇಕು, ಬಾಯಿ ಮುಚ್ಚಿ ಮಾತಾಡ್ಲಿಕ್ಕಿಲ್ಲ. ಕೈ ಕಟ್ ಬಾಯ್. ನೀನು ಮೊದಲು ಹಾಗೆ ಮಾಡಿದ್ರೆ ಹೀಗೆ ಆಗುದಿಲ್ಲ ಇತ್ತು. ಕೈಕಾಲು ತಿರುಗಿಸಿ ಹೀಗಾದದ್ದು. ಇದು ಋಷಿಗಳು ಬಂದ್ರ ಅನುಗ್ರಹಿಸಿದ್ರ ನಾನು ತಾಯಿ ಆಗ್ಬೇಕು. ನಿಮ್ಗೆ ಅನುಗ್ರಹ ಬೇಕಾಗುತ್ತೆ ಹೇಳ್ತೇನೆ. ಮತ್ತೆ ನನಗೆ ಅಗತ್ಯ ಇಲ್ಲ. ಈ ಋಷಿ ಅಂತ ಹೇಳಿದ್ಯಲ್ಲ, ಹೌದು. ಅವ್ರು ನೋಡೋದಕ್ಕೆ ಹೇಗಿದ್ದಾರೆ? ನೋಡುವುದಕ್ಕ ನಿಮ್ಗೇನಾಯ್ತು? ಈಗ ನೋಡುವುದಕ್ಕೆ ಹೇಗಿದ್ದಾರೆ ಅಂತಂದ್ರೆ ಆ ಋಷಿಗಳ ಗಡ್ಡವನ್ನ ತೆಗೆದು ಮಹಾರಾಜರಿಗೆ ಆ ಗಡ್ಡವನ್ನ ಕಟ್ಟಿದ್ರೆ ಹೇಗೆ ಕಾಣಬಹುದೋ ಹಾಗೇ ಕಾಣ್ತಾರೆ. ಮಹಾರಾಜರೇ, ಕೇಳ್ಕೊಳ್ಳಿ, ಸರಿ ಕೇಳ್ಕೊಳ್ಳಿ. ನನಗೆ ಸಂಬಂಧ ಇದ್ದ ವಿಷಯ ಎಲ್ಲ ಕೇಳಲಿಕ್ಕೆ ನೀವೇ ಮಾತಾಡ್ಕೊಳ್ಳಿ. ಅಪರಾಧಿಯ ಸ್ಥಾನದಲ್ಲಿದ್ದವ್ರು ನೀವು. ಹಾಗೆ ಕಾಣ್ತಾರೆ. ಗಡ್ಡ ತೆಗೆದ್ರೆ ಇವರಾಗೆ ಕಾಣ್ಬಹುದೇನೋ. ಕಾಣಬಹುದು. ಅದೇ ಗಡ್ಡ ಇವರಿಗೆ ಇಟ್ರೆ ಅವರೇ ಕಾಣ್ತಾರೆ. ಓಹೋ, ಅವ್ರು ಇವರಾಗೆ ಕಾಣ್ತಾರೆ. ಅದೇನು ಇವ್ರ ಹಾಗೆ ಸಾಮ್ಯತೆ, ಇವರಾಗೆ ಹೋಲಿಕೆ? ನಿಮ್ಗೆ ಗೊತ್ತಿಲ್ವೇನೆ? ಒಬ್ಬ ವ್ಯಕ್ತಿ 7 ಜನರು ಹಾಗೆ ಕಾಣ್ತಾರೆ ಅಂತ ಹೇಳಿ. ಒಬ್ಬರಂತೆ 7 ಮಂದಿ ಇರ್ತಾರೆ. ಹಾಗಿರ್ಬಹುದಾ? ಬಾರಿ ಇಲ್ಲಿ. ಮಹಾರಾಜರು ಅಂತ ಹೇಳಿದ್ರೆ ಯಾರು? ದೇವರಿಗೆ ಸಮಾನ. ಮಹಾರಾಜರ ಪಾದ ನಾನು ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ, ನನ್ನ ಕಾಲ ಹಿಡಿದು ಬೇಡ. ನೀವು ಪಾಪ ಮಾಡ್ಲಿಲ್ಲಲ್ಲ, ಮತ್ತೆ ನಿಮ್ಗೆ ಭಯ ಇಟ್ಟೆ. ನನ್ನ ಕಾಲ ಹಿಡಿಯುವುದಕ್ಕೆ ನಿಮ್ಮ ಕಾಲ ನೀವು ದೇವರು ಕಾಲ್ ಕೆಳಗೆ ಹಾಕಿ ಮಹಾರಾಜರ ಪಾದ ಮುಟ್ಟಿ ಪ್ರಮಾಣ ಮಾಡು. ಮಗುವನ್ನು ಪಡೆಯುವುದಕ್ಕೆ ಕಾರಣ ಮಹಾರಾಜರಲ್ಲ ಅಂತ ಹೇಳು. ಮನದಿ ಧೈರ್ಯವ ತಳೆಯುದಾಕ್ಷಣ ವನಜಮುಗಿ ಶರ್ಮಿಷ್ಠ ನುಡಿದಳು. ಜನಪನೀತನ ವರಿಸಿ ಬಡದಿಯ ಸುತರು ಮೂವರನು. ನಿನಗೆ ಬಾಧಕವೇನು ನಡೆ ಒಲಿದೆ ನಿನ್ನಂತೆ ನಾನಿದೆ. ಮಹಾರಾಜರನ್ನ ಕೂಡಿಯೇ 3 ಮಕ್ಕಳ ತಾಯಿಯಾಗಿದ್ದೇ ಏನ್ ಮಾಡ್ತೀಯ? ಏನು ಗೊತ್ತಾಗುದಿಲ್ಲ ಅಂತ ಎಣಿಸಿಕೊಂಡ್ರ? ಬೇಡ, ಸೀರೆ ಹುಟ್ಟಿದ್ದೀಯ ನೀನು. ಅದು ನನಗೆ ಗೊತ್ತುಂಟು. ನೀವೇನು ಮಾಡಿದ್ದು? ನನ್ನಲ್ಲಿ ಏನು ಕೊರತೆ ಆಯಿತು ಅಂತ ಹೇಳಿ ನಾನು ಮಲಗುವ ಸ್ಥಳದಲ್ಲಿ ಅವನನ್ನು ಮೌಳನ್ನು ಮಲಗಿಸಿಕೊಂಡದ್ದು ನೀವು. ಅಪ್ಪ ಏನು ಹೇಳಿದ್ದಾರೆ? ಅಪ್ಪನ ಮಾತನ್ನು ಮೀರಿದಿರಾ? ಕರೆದು ಕೊಂಡೊಯ್ದು ಇವಳನ್ನು ರತಿಕೇಳಿ ಒಂದುಳಿದು ಉಳಿದಂತೆ ದಾಸಿಯ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳಿಲ್ವಾ? ಸತ್ಯಂತೆ ನೋಡಿಕೊಳ್ಬೇಕು ಅಂತ ಹೇಳಿಲ್ವಾ? ಒಂದ್ಸಾರಿ ಉಸಿರು ಬೇಡ. ಎಲ್ಲಿಯಾದ್ರೂ ಉಸಿರು ಕಟ್ಟಿ ಕೊಟ್ಟಕ್ಕಾದ್ರೆ ನೀನು ಮತ್ತೆ ನಾನು ಎಲ್ಲಿಂದ ತರುವುದು ಹೆಂಡತಿಯನ್ನ? ಕರೆದು ಕೊಂಡೊಯ್ದು ಇವಳನ್ನು ಎನ್ನಾತ್ಮ ಭವೆಯಂತೆ ಲವಲೇಶವು ಕ್ಲೇಶವಿರದ ಹಾಗೆ ರತಿಕೇಳಿ ಒಂದುಳಿದು ಉಳಿದಂತೆ ಸತಿಯಂತೆ ಕಾಂಬುದು. ಏನೋ ಒಂದು ತಪ್ಪಾಗಿ ಹೋಯ್ತು, ಕ್ಷಮಿಸ್ಬಿಡು. ತಪ್ಪು ಮಾಡಿಬಿಟ್ರಾ? ಒಂದೊಂದು ಚೆನ್ನಾಗಿ ಗಂಟೆ ಪಾಠ ಮಾಡಿದ್ದಾರೆ. ಅಪ್ಪನ ಮಾತನ್ನು ಮೀರಿದ್ರ? ಅವಳ ಜೊತೆಯಲ್ಲಿ ಸರಸದ ಚಕ್ಕದ ಮಾತುಗಳನ್ನು ಆಡಿದ್ರ? ನಿಮ್ಮಿಂದ ಅವಳು 3 ಮಕ್ಕಳನ್ನು ಪಡೆದ್ರ? ಬಿಡೋದಿಲ್ಲ. ಅಪ್ಪನಲ್ಲಿ ಹೇಳ್ತೇನೆ, ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ. ಎಷ್ಟು ವರ್ಷ ಆಯ್ತೆ ನೀನು ಬರ್ಲೇ ಇಲ್ಲ. ಹೌದಪ್ಪಯ್ಯ, ಈಗ ಬರುವ ಹಾಗಾಯ್ತಪ್ಪಯ್ಯ. ಈಗ
ಓ ಶರ್ಮಿಷ್ಠ, ಬನ್ನಿ ಬನ್ನಿ, ಎಲ್ಲ ಒಟ್ಟಾಗಿ ಬಂದಿದೆ. ನಿಮ್ಮ ಮಗಳ ಗುಂಡು ಕಲ್ಲಿನ ಹಾಗೆ ನಾನು ಇಲ್ಲಿದ್ದೇನೆ, ನೀವು ಅವರನ್ನೇ ಉಪಚರಿಸಿ. ಅಯ್ಯೋ, ಒಳಿಯ ಅಂದ್ರೆ ಸಾಮಾನ್ಯನೇ, ಚಕ್ರವರ್ತಿಯ ನನಗೆ ಒಳಿಯನಾಗಿದ್ದಾನೆ, ಸಾಮಾನ್ಯ ವಿಷಯವೂ ಇದು. ಅಪ್ಪಯ್ಯ ಬರೇ ಚಕ್ರವರ್ತಿ ಅಲ್ಲ, ಬಾ ಬಾ ಬಾ. ಅಪ್ಪಯ್ಯ ಅವನು ಚಕ್ರ ತಿರುಗಿದಾಗೆ ತಿರುಗುತ್ತಾ ಇರ್ತಾರಪ್ಪಯ್ಯ. ಅವ್ರು ಯಾವಾಗಲೂ ಬ್ರಹ್ಮನ್ ಸಂಪೂಜ್ಯತೆ ಚಕ್ರವರ್ತಿ. ಸುಮ್ಮನೆ ನನ್ನ ಬದುಕು ಹಾಳಾಗಿ ಹೋಗಿದೆ ಇಲ್ಲಿ. ಏನಾಯ್ತು? ಅಪ್ಪಯ್ಯ ನಾನು 1000 ಸಲ ಹೇಳಿದೆ, ಏನು? ಒಂದ್ಸಾರಿ ಹೋಗಿ ಅಪ್ಪನ ನೋಡ್ಕೊಂಡು ಬಾ, ಒಂದ್ಸಾರಿ ಹೋಗಿ ಅಪ್ಪನ ನೋಡ್ಕೊಂಡು ಬಾ. ನಾನ್ ನಿಮ್ಮನ್ನು ಬಿಟ್ಟು ಹೋಗುದಿಲ್ಲ ಅಂತ ಅದೇ ಹಠ ಮಾಡುದು ಬಿಟ್ಲು ಅವಳು. ಅವಳು ಪ್ರೀತಿ ಅಂದ್ರೆ ಹಾಗೆ. ನೀವು ಮಾತಾಡ್ಲಿಕ್ಕಿಲ್ಲ ಅಪ್ಪಯ್ಯ. ಬನ್ನಿ ಅಪ್ಪಯ್ಯ, ನೀವು ಅವನಿಗೆ ಮದುವೆ ಮಾಡಿಸಿ ಕೊಟ್ಟಿದ್ದಲ್ಲ ಹೌದು. ಚಕ್ರವರ್ತಿಗೆ. ಹೌದು. ಮದುವೆ ಮಾಡಿ ಏನ್ ಹೇಳಿದ್ದು? ನೀನು ದಾಸಿಯ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳಿ. ಹೌದೇ ಹೌದೇ, ಬಾ ಬಾ ಬಾ. ನಿಂತ್ಕೊಳ್ಳಿ ಅಪ್ಪಯ್ಯ. ನಾನು ನಿಂತಾಗ ನೀವು ತಿರುಗ್ತೀರಾ? ನನಗೆ ಗೊತ್ತೇ ಆಗ್ಲಿಲ್ಲ ನಿಂತಿದ್ದು. ಅಪ್ಪಯ್ಯ, ಓ ಓ ಓ, ಅವಳನ್ನು ನೀವು ದಾಸಿಯ ಹಾಗೆ ನೋಡಿಕೊಳ್ಬೇಕು ಅಂತ ಹಾ ಹಾ ಯಾಕೆ ಈ ಪ್ರಾಯದಲ್ಲಿ ಅವ್ರಿಗೆ ಉಪದ್ರ ಕೊಡ್ತೀಯ? ಹಾ 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 ಹಾ. ಏನ್ ಅಶರೀರವಾಣಿ ಅಂತ? ಅಲ್ಲ ನೀನು ಇಲ್ಲಿದ್ದೇನೆ ನಾನು. ಇಲ್ಲಿದ್ಯಾ? ದಾಸಿಯಂತೆ ನೋಡಿಕೊಳ್ಬೇಕು ಶರ್ಮಿಷ್ಠಿಯನ್ನು ಅಂತ ಹೇಳಿಲ್ವಾ?